ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಸಾರಿ ಕೇಳ್ತೀನಿ. ಬಿಕಾಸ್ ಏನೇ ಆಗಿರಲಿ ಲೈಫಲ್ಲಿ ತುಂಬ ಲೆಸನ್ ಕಲ್ತಿದ್ದೀನಿ. ಯಾವ ಥರ ಲೆಸನ್ ಕಲ್ತಿದ್ದೀನಿ ಅಂದರೆ, ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ತೊಗೊಂಡು ರೋಡ್ಗಿಳ್ದು ನನ್ನನ್ನು ನಾನು ಡಿಪೆಂಡ್ ಮಾಡ್ಕೋಬೇಕು, ನಾನೇನೂ ಮಾಡಿಲ್ಲ ಅಂತ ತುಂಬ ಕಷ್ಟಪಟ್ಟು ನನ್ನನ್ನು ಡಿಪೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಡಿ ಕೆ ಶಿವಕುಮಾರ್ ಅವ್ರದ್ದು ಇದರಲ್ಲಿ ಏನೂ ಇನ್ವಾಲ್ವ್ ಇಲ್ಲ. ಆದರೆ ನಾನೇ ಜಾಸ್ತಿ ಅತಿ ಮಾಡಿದೆ ಅಂತ ಅನಿಸುತ್ತೆ. ಸೊ ಕೋಪ ಜಾಸ್ತಿ ಬಂದರೆ ನನಗೆ ಇನ್ನೂ ಅವ್ರ ಮೇಲೆ ಇನ್ನೂ ರಿವೆಂಜ್ ಅಂದರೆ ಅವ್ರ ಮೇಲೆ ಕೋಪ ಜಾಸ್ತಿ ಬಂದರೆ ನನಗೆ ಅದ್ರ ಸೇರಿಸಿ ನಾನು ಹೇಳ್ತೀನಿ. ಅವ್ರ ಸ್ಕ್ಯಾಮ್ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರದ್ದು ಸ್ಕ್ಯಾಮ್ ಅಲ್ಲ, ಆ ಥರ ಏನೂ ಇಲ್ಲ, ಅವ್ರ ಹತ್ರ ಮಾಡಲ್ಲ. ಸೊ ಕೋಪ ಬಂದಿರೋದ್ರಿಂದ ನನಗೆ ನಾನು ಚಿಕ್ಕವಳಿದ್ದಂಗೂ ಕೋಪ ಜಾಸ್ತಿ, ಅದರಿಂದ ನಾನು ಆ ಥರ ಅತಿ ಮಾಡಿದೆ ಅನಿಸುತ್ತೆ. ಸೊ ಅವ್ರಿಗೆ ನಾನು ಸಾರಿ ಕೇಳ್ತೀನಿ. ಒಂದು ಪ್ರಾಬ್ಲಮ್ ಇತ್ತು, ಪೂಜೆ ಎಲ್ಲ ಮಾಡಿಸ್ದೆ. ಸ್ವಲ್ಪ ದಿವಸದಲ್ಲಿ ನಂದು ಅದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಅದಕ್ಕೆ ನಾನು ಯಾವಾಗೂ ಇಲ್ಲಿ ಬರ್ತಾ ಇರ್ತೀನಿ. ಇಲ್ಲಿಗೆ ಬಂದ್ಮೇಲೆ ನಾನು ಏನೇನು ಅನ್ಕೊಂಡಿದ್ದೆ ಅದು ಎಲ್ಲನೂ ಆಗ್ತದೆ. ನನ್ನ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು ಆಗ್ತಿದೆ, ಆರೋಗ್ಯದ ಸಮಸ್ಯೆ ಎಲ್ಲನೂ ತುಂಬಾ ನಿರ್ವಿಘ್ನವಾಗಿ ಹೋಗ್ತದೆ. ಅನ್ಕೊಂಡಿದ್ದಂಗೆ ಆಗಿದೆ. ಯಾವತ್ತೂ ಅವ್ರ ಕೈ ಬಿಟ್ಟಿಲ್ಲ, ಇಲ್ಲಿವರೆಗೂ ಕೈ ಬಿಡೋಲ್ಲ. ನಂಬಿದವ್ರನ್ನ ಅವ್ರನ್ನೇ ನಂಬಿರೋದು. ಅವ್ರನ್ನ ಯಾವತ್ತು ನಾವು ಎಲ್ಲೇ ನಿಂತ್ಕೊಂಡು ನೆನ್ಸ್ಕೊಂಡ್ರು ನಾವ್ ಅನ್ಕೊಂಡಿದ್ದ. ನಮ್ ತಂಗಿ ಮಗಳಿಗೆ ಮಕ್ಳಿರ್ಲಿಲ್ಲ, ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದೆ. ಗಂಡು ಮಗು ಆಗಿದೆ. 100ಗೆ 200